ಚರ್ಚೆ ಮಾಡೋದಾದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಭೆಗಳನ್ನು ಮಾಡಿ ಅವರು ಮಾರ್ಗದರ್ಶನ ಮಾಡಿದರು. ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 3 ಸಭೆಗಳನ್ನು ಮಾಡಿದ್ವಿ. ಆ ಸಭೆಗಳಲ್ಲಿ ಮುಖ್ಯ ಶಿಕ್ಷಕರನ್ನು ಕರೆಸಿ ವೈಯಕ್ತಿಕವಾಗಿ ಅವರ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಭಾನುವಾರವೂ ಸಹ ತರಗತಿಗಳನ್ನು ಮಾಡಿದರು. ಸರಣಿ ಪರೀಕ್ಷೆಗಳನ್ನು ಮಾಡಿಸಿದ್ವಿ. ವಿಶೇಷ ತರಗತಿಗಳನ್ನು ಮಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರಿಗೆ ಕಲಿಸ್ತಕ್ಕಂಥ ಕೆಲಸ ಆಗಿತ್ತು. ಆದರೂ ಸಹ ರಿಸಲ್ಟು ನಾವು ರಾಜ್ಯದಲ್ಲಿ 10ನೇ ಸ್ಥಾನವನ್ನು ನಿರೀಕ್ಷೆ ಮಾಡಿದ್ವಿ. ಆದರೂ ಸಹ ರಾಜ್ಯದ ಅವರೇಜು 66.14 ಬಂದಿದೆ. ರಾಜ್ಯದ ಅವರೇಜ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ, 67.3 ಇದ್ದಾವೆ. ನಾವು ಮುಂದಿನ ದಿನಗಳಲ್ಲಿ ಫಲಿತಾಂಶ ಸುಧಾರಣೆಗೆ ಸಂಬಂಧಪಟ್ಟಂತೆ ಜೂನ್ ಮಾಹೆಯಿಂದಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ತೇವೆ. ಜೊತೆಗೆ ಈ ಫಲಿತಾಂಶ ಸುಧಾರಣೆಗೆ ಸಂಬಂಧಪಟ್ಟಂತೆ ಈ ಫಲಿತಾಂಶ ಬರೋದಕ್ಕೆ ಸಹಕರಿಸಿದ ಎಲ್ಲ ತರಗತಿ ಶಿಕ್ಷಕರು, ವಿಷಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಸಚಿವರಾಯರು ಸಹ ನಮಗೆ ಅಗತ್ಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿನ ಫಲಿತಾಂಶಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿ ಅಳವಡಿಸಬೇಕು ಅನ್ನೋ ಒಂದು ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಜೂನ್ ಮಾಹೆಯಲ್ಲೇ ಮಕ್ಕಳನ್ನ ಕ್ಯಾಟಗರೈಸ್ ಮಾಡಿ, ಅಂದರೆ ಅವರನ್ನು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗುಂಪನ್ನು ಮಾಡಿ ಜೂನ್ ಮಾಹೆಯಿಂದಲೇ ಅವರಿಗೆ ಅಗತ್ಯ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಸೋರ್ಸ್ಗೆ ನಮಗೆ ಕೊರತೆ ಇಲ್ಲ, ಸಂಪನ್ಮೂಲಕ್ಕೆ ಕೊರತೆ ಇಲ್ಲ. ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಎಫ್.ಎಲ್.ಎನ್ ಮಕ್ಕಳು ಅಂತ ಹೇಳ್ತೇವೆ, ಆ ಮಕ್ಕಳನ್ನ ಗುರುತಿಸಿ ಅವರಿಗೆ ಕಲಿಕಾ ದೋಷವನ್ನು ನಿವಾರಣೆ ಮಾಡಿ ಅವರಿಗೆ ಫಲಿತಾಂಶ ಸುಧಾರಣೆ ಮಾಡೋದಕ್ಕೆ ಜೂನ್ ಮಾಹೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತೇವೆ. ಆಮೇಲೆ ಈ ಶಾಲೆಗೆ ಸರ್ಕಾರದಿಂದ ಈ ಪುಸ್ತಕಗಳನ್ನು ಹೊರಗಡೆ ಸರಬರಾಜು ಮಾಡೋದು ಏನಾದರೂ ಲೇಟ್ ಆಗಿದೆ? ಶೇಕಡ 70-80 ಪಠ್ಯಪುಸ್ತಕ ಬಂದಿದೆ. ಆಗಲೇ ತಾಲೂಕು ಹಂತಕ್ಕೆ ಅದನ್ನು ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಿದ್ದೇವೆ. ಜೂನ್ 1ನೇ ತಾರೀಕು ಒಳಗಡೆ ಎಲ್ಲ ಶಾಲೆಗಳಿಗೆ ಅಗತ್ಯ ಇರತಕ್ಕಂಥ ಪಠ್ಯಪುಸ್ತಕಗಳ ಸರಬರಾಜನ್ನು ಮಾಡ್ತೇವೆ. ಪಠ್ಯಪುಸ್ತಕಕ್ಕೆ ಕೊರತೆ ಇಲ್ಲ. ವಿಶೇಷವಾಗಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲಾ ಪಂಚಾಯಿತಿಯಿಂದ ನಮ್ಮ ಎಲ್ಲ ಶಾಲೆಗಳಿಗೆ ಶೇಕಡ 90% ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ, ಶೌಚಾಲಯ ಆಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕಾಂಪೌಂಡ್ಗಳಾಗಿರ್ಬೋದು, ಸಿಂಥೆಟಿಕ್ ಟ್ರ್ಯಾಕ್ಗಳಾಗಿರ್ಬೋದು, ಎಲ್ಲವನ್ನೂ ಸಹ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಜಿಲ್ಲಾ ನಿರ್ಬಂಧಿತ ಆಗ್ಬೋದು, ರಾಜ್ಯ ವಲಯ ಆಗ್ಬೋದು, ಜೊತೆಗೆ ನಮ್ಮ KPI ಶಾಲೆ ಅನುದಾನದಲ್ಲಿ ಎಲ್ಲ ಶಾಲೆಗಳಿಗೆ ಶೇಕಡ 90% ಅನುದಾನವನ್ನು ಬಳಕೆ ಮಾಡಿ ಎಲ್ಲ ಶಾಲೆಗಳು ಮೂಲಭೂತ ಸೌಕರ್ಯವನ್ನು ಹೊಂದಿದ್ದಾವೆ. ಅವನ್ನು ಬಳಸಿಕೊಂಡು ನಾವು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಫಲಿತಾಂಶ ಸುಧಾರಣೆ ಅಗತ್ಯ ಕ್ರಮಗಳನ್ನು ಕೈಗೊಳ್ತೇವೆ. ಅದ್ರ ಜೊತೆಗೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಹಮ್ಮಿಕೊಂಡಿದೆ. ಈಗಾಗಲೇ ರಾಜ್ಯ ಹಂತದಲ್ಲಿ ಒಂದು ಆನ್ಲೈನ್ ತರಬೇತಿ ಆಗಿದೆ. ಈ ದಿನ ಜಿಲ್ಲಾ ಹಂತದಲ್ಲಿ ಒಂದು ಆನ್ಲೈನ್ ತರಬೇತಿಯನ್ನು ಕೊಟ್ಟಿದ್ದೇವೆ. ಪ್ರತಿ ತಾಲೂಕಲ್ಲಿ 2 ಕಡೆ, ಒಂದು ನಗರದಲ್ಲಿ ಒಂದು ಗ್ರಾಮೀಣದಲ್ಲಿ 60 ಜನ ಭಾಗಿದಾರಗಳನ್ನು, ಪೋಷಕರು, STMC ಸದಸ್ಯರು, ಅಡುಗೆ ಸಿಬ್ಬಂದಿಯವರು, ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದೇವೆ. ಇದು 20ನೇ ಅಂದರೆ ಈ ಮಾಹೆಯಲ್ಲಿ ತರಬೇತಿಯನ್ನು ಕೊಟ್ಟು ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ಸೇರಿಸೋದಕ್ಕೆ ನಾವು ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಥ್ಯಾಂಕ್ ಯು. 68.04 ಫಲಿತಾಂಶ ಬಂದಿದೆ. ಅನುದಾನಿತ 57.55 ಬಂದಿದೆ. ಅನುದಾನ ರಹಿತ 80.53 ಬಂದಿದೆ. ವಿಶೇಷವಾಗಿ ಅನುದಾನ ರಹಿತ ಶಾಲೆಗಳಲ್ಲಿ ಫಲಿತಾಂಶ ಸ್ವಲ್ಪ ಕಡಿಮೆ ಆಗಿದೆ. ಈ ಬಗ್ಗೆ ಮುಖ್ಯ ಶಿಕ್ಷಕರ ಸಭೆಯ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕರೆಸಿ ಯಾವ ಶಾಲೆಯಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ ಸಂಬಂಧಪಟ್ಟಂತೆ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೈಗೊಳ್ಳುವುದರ ಬಗ್ಗೆ ವಿಶ್ಲೇಷಣೆ ಮಾಡಿ ಮುಂದಿನ ದಿನದಲ್ಲಿ ಫಲಿತಾಂಶ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈಗ ಸರ್ಕಾರಿ ಶಾಲೆಗಳಿಗೂ ಮತ್ತು ಅನುದಾನಿತ ಶಾಲೆಗಳಿಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ಸರ್ಕಾರಿ ಶಾಲೆಗಳು 68.04 ಇದೆ. ಇನ್ನು ಅನುದಾನಿತ ಶಾಲೆಗಳು 57.55.
11% ವ್ಯತ್ಯಾಸ ಕಾಣ್ತಾ ಇದೆ. ಈಗ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀರಾ ಅಥವಾ ಹೌದು. ನಗರದಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ? ತಾಲೂಕು ಮಟ್ಟದಲ್ಲಿ ಚಿಕ್ಕನಾಗನಹಳ್ಳಿ ತಾಲೂಕು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ 73.4 ಬಂದಿದೆ. ತುರು ಅಂದರೆ ಹೇಳ್ಬಿಟ್ಟಿದ್ದೀನಿ ನಾನು. ಎಸ್, ಈಗ ಇದು ಅಷ್ಟೊಂದು ಸುಧಾರಣೆ ಆಗಬೇಕಾಗಿತ್ತು. ನಾವು ಬಹಳ ನಿರೀಕ್ಷೆ ಮಾಡಿದ್ವಿ. ಸಂಬಂಧಪಟ್ಟಂತೆ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಚೈತನ್ಯ ವಿದ್ಯಾಮಂದಿರ ಹೊರಪೇಟೆ ಈ ಶಾಲೆಯ ಮೊಹಮ್ಮದ್ ಮಸ್ತೂರ್ ಆದಿಲ್ ಈ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾನೆ. ಆ ಸದರಿ ವಿದ್ಯಾರ್ಥಿಗೆ ಮತ್ತು ಶಿಕ್ಷಕರಿಗೆ, ಪೋಷಕರಿಗೆ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸಂವಿಧಾನ ಸುಧಾರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ಧನ್ಯವಾದಗಳು.